ಟ್ರೈನೀಸ್, ನಾನು ಮೊನ್ನೆ ನಿಮಗೆ ಒಂದು ಸೈನ್ಸ್ ಚಾಪ್ಟ್ರನ್ನು ಕಳಿಸಿದ್ದೆ ಅಲ್ವಾ, ನೋಟ್ಸ್ ಬರೀರಿ ಅಂತ. ಸೊ ಚಾಪ್ಟ್ರಿನ ಹೆಸರು ಮಾಸ್, ವಾಲ್ಯೂಮ್, ಡೆನ್ಸಿಟಿ, ವೆಯ್ಟ್ ಆ್ಯಂಡ್ ಸ್ಪೆಸಿಫಿಕ್ ಗ್ರಾವಿಟಿ. ಸೊ ಮಾಸ್ ಅಂತ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಮಾಸ್? ನೀವು ಹಳೆ ಕಾಲದಲ್ಲೆಲ್ಲ ನೋಡಿರ್ತೀರ, ಈಗ ಜೋಳ ಅಕ್ಕಿ ತಗೊಳ್ಳುವಾಗ 1 ಸೇರು ಅಕ್ಕಿ ಕೊಡಿ ಅಂತ ಕೇಳ್ತಾಯಿದ್ರು, 1 ಸೇರು ರಾಗಿಯನ್ನು ಕೊಡಿ ಅಂತ ಕೇಳ್ತಾಯಿದ್ರು. ಆ ಸೇರಿನಲ್ಲಿ ತುಂಬಿರ್ತಕ್ಕಂಥ ಪೂರ್ಣ ಪ್ರಮಾಣದಲ್ಲಿ ತುಂಬಿರ್ತಕ್ಕಂಥ ಪದಾರ್ಥ ನೀವು ಯಾವ ಜಾಗದಲ್ಲಿ ಹೋದ್ರೂ ಸಹ ಅದು ಒಂದೇ ಸೇರಿರುತ್ತೆ. ಎಕ್ಸಾಂಪಲು, ನೀನು ಇಂಡಿಯಾದಿಂದ ತೊಗೊಂಡೋಗಿ ಅಮೇರಿಕಾಗೆ ತೊಗೊಂಡೋದ್ರೂ ಸಹ ಅದು 1 ಸೇರೇ ಇರುತ್ತೆ. ನೀವು ಆಕಾಶಕ್ಕೆ ತೊಗೊಂಡೋಗಿ ಸೂರ್ಯಮಂಡಲಕ್ಕೆ ಹೋದ್ರೂ ಸಹ ಅದು 1 ಸೇರೇ ಇರುತ್ತೆ. ಅದನ್ನು ನಾವು ಏನಂತ ಕರಿತೀವಿ? ಮಾಸ್ ಅಂತ ಕರಿತೀವಿ. ಹಾಗಾದರೆ ಮಾಸ್ ಅಂತ ಅಂದರೆ ಏನು? ಎ ಮಾಸ್ ಆಫ್ ಎ ಬಾಡಿ ಈಸ್ ಎ ಕ್ವಾಂಟಿಟಿ ಆಫ್ ಮ್ಯಾಟರ್ ಎ ಸಬ್ಸ್ಟೆನ್ಸ್ ಕಂಟೈನ್ಡ್. ಅಂದರೆ ಯಾವುದೇ ಒಂದು ವಸ್ತುವಿನಲ್ಲಿ ಅಡಕವಾಗಿರ್ತಕ್ಕಂಥ ಯಾವ ವಸ್ತು ಮಾಡಲ್ಪಟ್ಟಿದೆಯೋ, ಒಂದು ವಸ್ತು ಯಾವ ಕಣಗಳಿಂದ ಮಾಡಲ್ಪಟ್ಟಿದೆಯೋ ಆ ಕಣಗಳ ಒಟ್ಟು ಮೊತ್ತವನ್ನು ಮಾಸ್ ಅಂತ ಕರಿತೀವಿ. ಆ ಮಾಸ್ ಅಂತಕ್ಕಂಥದ್ದು ಇಟ್ ಡಸಂಟ್ ಚೇಂಜ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ನೀವು ಅಮೇರಿಕಕ್ಕೆ ಹೋದರೂ ಅಷ್ಟೇ ಇರುತ್ತೆ, ಇಂಗ್ಲೆಂಡ್ಗೆ ಹೋದರೂ ಅಷ್ಟೇ ಇರುತ್ತೆ, ಇಂಡಿಯಾಕ್ಕೆ ಹೋದರೂ ಅಷ್ಟೇ ಇರುತ್ತೆ. ಎಕ್ಸಾಂಪಲ್ಲು, ನೀವೊಂದು ಚಾಕ್ ಪೀಸ್ ತೊಗೊತೀರ, ಆ ಚಾಕ್ ಪೀಸನ್ನು ತೊಗೊಂಡು ಅಷ್ಟು ಕುಟ್ಟಿ ಪುಡಿ ಮಾಡಿ ಒಂದು ಕಣನೂ ವೇಸ್ಟ್ ಆಗದ ರೀತಿಯಲ್ಲಿ ಒಂದು ಬಾಕ್ಸಲ್ಲಿ ತುಂಬಿ, ಆ ಬಾಕ್ಸು 1 ಸೆಂಟಿಮೀಟರ್ ಲೆಂತ್, 1 ಸೆಂಟಿಮೀಟರ್ ಬೆಡ್ತ್, 1 ಸೆಂಟಿಮೀಟರ್ ಹೈಟ್ ಇದೆ ಅಂತ ತಿಳ್ಕೊಳ್ಳಿ. ಆ ಬಾಕ್ಸಿನ ಪೂರ್ಣ ಪ್ರಮಾಣದಲ್ಲಿ ನೀವು ಆ ಒಂದು ಚಾಕ್ ಪೀಸ್ ಬಾಕ್ಸನ್ನು ತುಂಬಿರಿ. ಅದರ ಒಳಗಡೆ ಇರತಕ್ಕಂಥ ಚಾಕ್ ಪೀಸ್ ಕಣಗಳ ಮೊತ್ತವನ್ನು ನಾವು ಮಾಸ್ ಅಂತ ಕರಿತೀವಿ. ಆ ಮಾಸ್ ಯಾವ ಕಾರಣಕ್ಕೂ ಸಹ ಒಂದು ಜಾಗದಿಂದಕ್ಕೆ ಇನ್ನೊಂದು ಜಾಗಕ್ಕೆ ಬದಲಾಗಲ್ಲ. ಹಾಗಾದರೆ ಈ ಮಾಸನ್ನು ನಾವು ಯಾವ ಯೂನಿಟಲ್ಲಿ ಹೇಳ್ತೀವಪ್ಪ ಅಂತಂದರೆ, ಇದು CGS ಯೂನಿಟಲ್ಲಿ ಹೇಳಬೇಕು ಅಂತಂದರೆ ಸೆಂಟಿಮೀಟರ್ ಗ್ರಾಮ್, ಮತ್ತು ಸೆಕೆಂಡಲ್ಲಿ ಹೇಳಬೇಕು ಅಂತಂದರೆ ದ ಯೂನಿಟ್ ಆಫ್ ಮಾಸ್ ಈಸ್ ಗ್ರಾಮಲ್ಲಿ ಬರುತ್ತೆ. FES ಸಿಸ್ಟಮಲ್ಲಿ ಬಂದು ಪೌಂಡ್ ಬರುತ್ತೆ. MKS ಸಿಸ್ಟಮಲ್ಲಿ ಬಂದರೆ kg ಬರುತ್ತೆ. ದ SI ಸಿಸ್ಟಮ್ ಆಫ್ ಯೂನಿಟ್ ಆಫ್ ಮಾಸ್ ಈಸ್ ಕಿಲೋಗ್ರಾಮ್. ಓಕೆ, ಕೆಲವೊಂದು ಸಂದರ್ಭದಲ್ಲಿ ನಾವು ಇದನ್ನು ಟನ್ನಲ್ಲಿ ಹೇಳ್ತೀವಿ. 1 ಟನ್ ಈಸ್ ಈಕ್ವಲ್ ಟು 1000 ಗ್ರಾಮ್. ಸೊ ಇಲ್ಲಿ M ಅಂತಂದರೆ ಮಾಸ್ ಆಫ್ ದ ಬಾಡಿ, G ಅಂತಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ದಟ್ ಈಸ್ ಕಾನ್ಸ್ಟೆಂಟ್ 9.81 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಏನು ಆಕ್ಸಿಲರೇಷನ್ ಆಫ್ ಡ್ಯೂ ಟು ಗ್ರಾವಿಟಿ ಅಂತಂದರೆ, ನಾವು ಯಾವುದೇ ಒಂದು ವಸ್ತುವನ್ನು ತೂಕ ಮಾಡುವಾಗ ಆ ತೂಕವು ಯಾವುದರ ಮೇಲೆ ಎಫೆಕ್ಟ್ ಆಗುತ್ತಪ್ಪ ಅಂತಂದರೆ ಭೂಮಿಯಲ್ಲಿರ್ತಕ್ಕಂಥ ಗ್ರಾವಿಟೇಷನ್ನ ಮೇಲೆ ಎಫೆಕ್ಟ್ ಆಗುತ್ತೆ. ಈ ಎಕ್ಸಾಂಪಲ್ಲು, ನೀವೊಂದು 100 ಗ್ರಾಮ್ ಸಕ್ಕರೆಯನ್ನು ತೂಕದಲ್ಲಿ ತಕ್ಕಡಿಯಲ್ಲಿ ತೂಗಿಕೊಂಡು ಆ 100 ಗ್ರಾಮ್ ಸಕ್ಕರೆಯನ್ನು ಅಮೇರಿಕಕ್ಕೆ ಹೋಗಿ ತೂಗಿದರೆ ಅದು 100 ಗ್ರಾಮ್ ಇರಲ್ಲ, 105 ಗ್ರಾಮ್ ಇರ್ಬೋದು ಅಥವಾ 102 ಗ್ರಾಮ್ ಇರ್ಬೋದು. ಯಾಕೆ ಅಂತಂದರೆ ಅಲ್ಲಿರ್ತಕ್ಕಂಥ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿಗೂ ಮತ್ತು ಭಾರತದಲ್ಲಿರ್ತಕ್ಕಂಥ ಆಕ್ಸಿಲರೇಷನ್ ಆಫ್ ಡ್ಯೂ ಟು ಗ್ರಾವಿಟಿಗೂ ಎರಡಕ್ಕೂ ವ್ಯತ್ಯಾಸ ಇರುತ್ತೆ. ಇಲ್ಲಿ 9.81 ಅಂತ ತೊಗೊಂಡ್ವಿ ಅಂತಂದರೆ ಅಲ್ಲಿ 9.8 ಇರ್ಬೋದು ಅಥವಾ 10 ಇರ್ಬೋದು. ಸೊ ಹಾಗಾಗ್ಬಿಟ್ಟು ವೆಯ್ಟ್ ಅಂತಕ್ಕಂಥದ್ದು ಈ ಗ್ರಾವಿಟೇಷನ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗ್ಬಿಟ್ಟು ಇಟ್ ಡಸಂಟ್ ಕಾನ್ಸ್ಟೆಂಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಹೈಯರ್ ಲೆವೆಲ್ಗೆ ಹೋದಂಗೆಲ್ಲ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಲೋಯರ್ ಲೆವೆಲಿಗೆ ಬಂದಂಗೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಗ್ರಾವಿಟೇಷನಲ್ ಫೋರ್ಸು ವ್ಯತ್ಯಾಸ ಆಗೋದ್ರಿಂದ ವೆಯ್ಟಲ್ಲಿ ವ್ಯತ್ಯಾಸ ಆಗುತ್ತೆ. ಬಟ್ ಮಾಸಲ್ಲಿ ಯಾವ ಕಾರಣಕ್ಕೂ ಸಹ ವ್ಯತ್ಯಾಸ ಆಗಲ್ಲ. V ಅಂತಂದರೆ ವಾಲ್ಯೂಮ್ ಆಫ್ ದ ಬಾಡಿ, ಆ್ಯಂಡ್ ದಿಸ್ ಈಸ್ ಎ ರೋ, ದಿಸ್ ಈಸ್ ಎ ಡೆನ್ಸಿಟಿ, ಆ್ಯಂಡ್ W ಈಸ್ ದ ವೆಯ್ಟ್ ಆಫ್ ದ ಫೋರ್ಸ್. ಸೊ ಇಲ್ಲೊಂದು ಕೆಲವೊಂದು ಫಿಗರ್ಗಳನ್ನು ಕೊಟ್ಟಿಯೇ ಗಮನಿಸಿ. ಈ 1 kg ವಾಟರನ್ನು ಈ ಒಂದು ಬಾಕ್ಸಿನಲ್ಲಿ ಹಾಕಿದ್ದಾರೆ. ಇದರಲ್ಲಿ 1 kg ಅಲ್ಯೂಮಿನಿಯಮನ್ನು ಹಾಕಿದ್ದಾರೆ. ಇದರಲ್ಲಿ 1 kg ಐರನ್ನನ್ನು ಹಾಕಿದ್ದಾರೆ. ಏನು ವ್ಯತ್ಯಾಸವನ್ನು ನೀವು ಕಂಡುಕೊಂಡ್ರಿ ಇದರಲ್ಲಿ? ಇಲ್ಲಿ ನೋಡ್ರಿ,
ನೀರು ತುಂಬಿರ್ತಕ್ಕಂಥ ಬಾಕ್ಸಿನ ಗಾತ್ರ ಏನಿದೆಯಾ ಅದು ಜಾಸ್ತಿ ಇದೆ. ಅದಕ್ಕೆ ಕಂಪೇರ್ ಮಾಡಿದರೆ ಅಲ್ಯೂಮಿನಿಯಂ ಬಾಕ್ಸ್ ಇರ್ತಕ್ಕಂಥ ಗಾತ್ರ ಅದು ಮೀಡಿಯಮ್ ಇದೆ. ಐರನ್ನನ್ನು ನೋಡಿದರೆ ನೀವು ಅದಕ್ಕಿಂತ ಕಡಿಮೆ ಇದೆ. ಇದರ ಅರ್ಥ ಏನಪ್ಪ ಅಂತಂದರೆ ಮಾಸು ಕಾನ್ಸ್ಟೆಂಟಾಗಿದ್ರೂ ಸಹ ವಾಲ್ಯೂಮ್ ಏನಿದೆಯಲ್ಲ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ಲು ನೀವು 1 kg ಹತ್ತಿಯನ್ನು ತೂಗಿದಾಗ ಅದು ಸುಮಾರು ಸಿಕ್ಕಾಪಟ್ಟೆ ಗಾತ್ರವನ್ನು ಹೊಂದಿರುತ್ತೆ. ಅದೇ 1 kg ಕಬ್ಬಿಣವನ್ನು ತಗೊಂಡ್ರೆ ಇಷ್ಟಿರುತ್ತೆ. ಸೊ ಅದರ ಅರ್ಥ ಏನು ಅಂತಂದರೆ ವಾಲ್ಯೂಮು ಚೇಂಜ್ ಆಗ್ತಾ ಹೋಗುತ್ತೆ. ಯಾವುದಕ್ಕೆ ಅನುಗುಣವಾಗಿ? ಮಾಸಿಗೆ ಅನುಗುಣವಾಗಿ. ಒಂದು ವಸ್ತುವಿನಲ್ಲಿರ್ತಕ್ಕಂಥ ಮಾಸು ಅದೇ ವಸ್ತುವಿನಲ್ಲಿರ್ತಕ್ಕಂಥ ವಾಲ್ಯೂಮ್ಗೆ ಕೆಲವೊಂದು ವಸ್ತುವಿನಲ್ಲಿ ಕಡಿಮೆ ಆಗ್ಬೋದು, ಕೆಲವೊಂದು ವಸ್ತುವಿನಲ್ಲಿ ಜಾಸ್ತಿ ಆಗ್ಬೋದು. ಇದನ್ನು ನೀವು ಈ ಫಿಗರ್ನಲ್ಲಿ ಗಮನಿಸಿದ್ದೀರಾ. ಸೊ ಈಗ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮಾಸ್ ಆ್ಯಂಡ್ ವೆಯ್ಟ್? ವೆಯ್ಟ್ ಅಂತ ಅಂದರೆ ಏನು ಅಂತಂದರೆ ದ ಫೋರ್ಸ್ ವಿತ್ ವಿಚ್ ಅರ್ತ್ ಪುಲ್ಸ್ ದ ಸಬ್ಸ್ಟೆನ್ಸ್ ಟುವಾರ್ಡ್ಸ್ ಇಟ್ಸ್ ಸೆಂಟರ್ ಈಸ್ ಕಾಲ್ಡ್ ಎ ವೆಯ್ಟ್. ಸೊ ಇಲ್ಲಿ ನೋಡಿ, ಇಲ್ಲೊಂದು ತಕ್ಕಡಿಯನ್ನು ಕೊಟ್ಟಿದ್ದಾರೆ. ಈ ತಕ್ಕಡಿ ಏನು ಮಾಡುತ್ತಪ್ಪ ಅಂತಂದರೆ ಭೂಮಿ ಗ್ರಾವಿಟೇಷನ್ನು ತನ್ನ ಕಡೆಗೆ ಎಳ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಯಾವಾಗಲೂ ವೆಯ್ಟ್ ಅಂತಕ್ಕಂಥದ್ದು ಗುರುತ್ವಾಕರ್ಷಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಮಾಸ್ ಈಸ್ ನಾಟ್ ಡಿಪೆಂಡ್ ಆನ್ ದ ಗ್ರಾವಿಟೇಷನ್. ಸೊ ಹಾಗಾದರೆ ವೆಯ್ಟ್ ಅಂತ ಅಂದರೆ ಏನು? ದ ಫೋರ್ಸ್ ವಿತ್ ವಿಚ್ ಅರ್ತ್ ಪುಲ್ಸ್ ದ ಸಬ್ಸ್ಟೆನ್ಸ್ ಟುವಾರ್ಡ್ಸ್ ಇಟ್ಸ್ ಸೆಂಟರ್ ಈಸ್ ಕಾಲ್ಡ್ ಇಟ್ಸ್ ವೆಯ್ಟ್. ಅಂದರೆ ಗ್ರಾವಿಟೇಷನಲ್ ಫೋರ್ಸು ಯಾವ ಪ್ರಮಾಣದಲ್ಲಿ ತನ್ನ ಕಡೆಗೆ ಎಳ್ಕೊಳ್ಳುತ್ತೋ ಆ ಒಂದು ಫೋರ್ಸನ್ನು ನಾವೇನಂತ ಕರಿತೀವಿ? ವೆಯ್ಟ್ ಅಂತ ಕರಿತೀವಿ. ವೆಯ್ಟ್ ಸಹ ಯೂನಿಟು kg, ಗ್ರಾಮ್, ಪೌಂಡ್ ಅದರಲ್ಲಿ ಹೇಳ್ತೀವಿ. ಸೊ ಮಾಸಲ್ಲಿ ಯಾವ ರೀತಿ ನಾವು ವೆಯ್ಟಿಗೆ ಯೂನಿಟನ್ನು ಹೇಳ್ತೇವೋ ಈ ಒಂದು ವೆಯ್ಟ್ಗೂ ಸಹ ಅದನ್ನೇ ಹೇಳ್ತೀವಿ. ಸೊ ಇವಾಗ ಡಿಫ್ರೆನ್ಸ್ ಬಿಟ್ವೀನ್ ಮಾಸ್ ಆ್ಯಂಡ್ ವೆಯ್ಟ್. ಮಾಸು ಎ ಕ್ವಾಂಟಿಟಿ ಆಫ್ ಎ ಮ್ಯಾಟರ್ ಎ ಸಬ್ಸ್ಟೆನ್ಸ್ ಕಂಟೈನ್ಡ್ ಈಸ್ ಕಾಲ್ಡ್ ಎ ಮಾಸ್. The force with which earth pulls the substance towards its center is called weight. Mass of the substance is constant throughout the universe, but weight varies from one place to another place. The unit of mass is gram in CGS system, kg in SI system, and also the unit of weight is also gram, kg and pound. Okay, this is the difference between mass and weight. So system of unit CGS, FPS ಮತ್ತು MKS ಸಿಸ್ಟಮ್ ಇದೆ. ಕನ್ವರ್ಷನ್ ಫ್ಯಾಕ್ಟರನ್ನು ಇದಕ್ಕೆ ಕೊಟ್ಟಿದ್ದಾರೆ. ನಿಮಗೆ ಆಲ್ರೆಡಿ ಯೂನಿಟ್ ಚಾಪ್ಟ್ರಲ್ಲಿ ಮಾಡಿದ್ದೇನೆ. ಸೊ ದೀಸ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಮಾಸ್ ಆ್ಯಂಡ್ ವೆಯ್ಟ್. ಮಾಸ್ ಈಸ್ ದ ಕ್ವಾಂಟಿಟಿ ಆಫ್ ಎ ಮ್ಯಾಟರ್ ಎ ಸಬ್ಸ್ಟೆನ್ಸ್ ಕಂಟೈನ್ಡ್ ಈಸ್ ಕಾಲ್ಡ್ ಎ ಮಾಸ್. Weight is a amount of force acting on a mass due to the acceleration due to gravity is called a weight. Mass doesn't depend on the position of or space. ಅಂದರೆ ಮಾಸ್ ಭೂಮಿ ಡೌಂಕಾಗಿದ್ರೇನು, ಫ್ಲಾಟ್ ಆಗಿದ್ರೂ, ಗುಂಡುಕಾಗಿದ್ರೂ ಅದು ಯಾವುದೂ ಸಹ ಅದ್ರ ಮೇಲೆ ಪರಿಣಾಮ ಬೀರಲ್ಲ. ಬಟ್ ವೆಯ್ಟ್ ಈಸ್ ಡಿಪೆಂಡ್ ಆನ್ ದ ಲೊಕೇಶನ್ ಆಫ್ ಅರ್ತಿನ ಲೊಕೇಶನ್ ಮೇಲೆ, ಪೊಸಿಷನ್ನು, ತಕ್ಕಡಿಯನ್ನು ಯಾವ ಪೊಸಿಷನಲ್ಲಿ ಇಟ್ಟಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಾಸ್ ಆಫ್ ದ ಆಬ್ಜೆಕ್ಟ್ ವಿಲ್ ನಾಟ್ ಬಿ ಜೀರೋ. ಮಾಸ್ ಆಫ್ ದ ಆಬ್ಜೆಕ್ಟ್ ಯಾವ ಕಾರಣಕ್ಕೂ ಜೀರೋ ಆಗಲ್ಲ. ಬಟ್ ವೆಯ್ಟ್ ಆಫ್ ಅನ್ ಆಬ್ಜೆಕ್ಟ್ ವಿಲ್ ಬಿ ಜೀರೋ ಇಫ್ ಗ್ರಾವಿಟೇಷನ್ ಈಸ್ ಆಬ್ಸೆಂಟ್. ಗ್ರಾವಿಟೇಷನ್ ಏನಾದರೂ ಕಡಿಮೆ ಆಯಿತು ಅಂತಂದರೆ ವೆಯ್ಟು ಸಹ ಕಡಿಮೆ ಆಗುತ್ತೆ. ಮಾಸ್ ಈಸ್ ಮೆಜರ್ಡ್ ಯೂಸಿಂಗ್ ದ ಫಿಸಿಕಲ್ ಬ್ಯಾಲೆನ್ಸ್. ಮಾಸನ್ನು ಫಿಸಿಕಲ್ ಬ್ಯಾಲೆನ್ಸನ್ನು ಯೂಸ್ ಮಾಡಿಬಿಟ್ಟು ಮೆಜರ್ ಮಾಡ್ತಾರೆ. ಬಟ್ ವೆಯ್ಟನ್ನು ಸ್ಪ್ರಿಂಗ್ ಬ್ಯಾಲೆನ್ಸನ್ನು ಯೂಸ್ ಮಾಡಿಬಿಟ್ಟು ಮೆಜರ್ ಮಾಡ್ತಾರೆ. ಮಾಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ವೆಯ್ಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ಏನು ಸ್ಕೇಲಾರ್ ಕ್ವಾಂಟಿಟಿ, ವೆಕ್ಟಾರ್ ಕ್ವಾಂಟಿಟಿ ಅಂತಂದರೆ ಏನು? ಎ ಕ್ವಾಂಟಿಟಿ ವಿಚ್ ರೆಪ್ರೆಸೆಂಟ್ ಓನ್ಲಿ ಎ ಮ್ಯಾಗ್ನಿಟ್ಯೂಡ್ ಬಟ್ ನಾಟ್ ಡೈರೆಕ್ಷನ್ ಈಸ್ ಕಾಲ್ಡ್ ಎ ಸ್ಕೇಲಾರ್ ಕ್ವಾಂಟಿಟಿ. ಅಂದರೆ ಪ್ರಮಾಣವನ್ನು ಮಾತ್ರ ತೋರಿಸ್ತಕ್ಕಂಥ ಒಂದು ಗೆರೆಯನ್ನು ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ವೆಕ್ಟಾರ್ ಕ್ವಾಂಟಿಟಿ ರೆಪ್ರೆಸೆಂಟ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಅಂದರೆ ಒಂದು ಟ್ರೈನು ಅಥವಾ ಒಂದು ಬಸ್ಸು 60 km/h ವೇಗದಲ್ಲಿ ದಕ್ಷಿಣ ದಿಕ್ಕದಲ್ಲಿ ಹೋಗ್ತಾ ಇದೆ. ಇಲ್ಲಿ ನಾವು ಕಿಲೋಮೀಟರ್ ಅಂತಕ್ಕಂಥದ್ದು ಪ್ರಮಾಣ, ದಕ್ಷಿಣ ಅಂತಕ್ಕಂಥದ್ದು ದಿಕ್ಕು, ಎರಡನ್ನೂ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದಕ್ಕೆ ನಾವು ವೆಕ್ಟಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಭೂಮಿ ಯಾವಾಗಲೂ
ಗ್ರಾವಿಟೇಷನ್ ಕಡೆಗೆ ಈ ವೆಯ್ಟು ಆ್ಯಕ್ಟ್ ಮಾಡೋದ್ರಿಂದ ಇದಕ್ಕೆ ದಿಕ್ಕು ಮತ್ತು ಪ್ರಮಾಣ ಎರಡೂ ಇರುತ್ತೆ. ಸೊ ಹಾಗಾಗ್ಬಿಟ್ಟು ವೆಯ್ಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ, ಮಾಸ್ ಈಸ್ ಎ ಸ್ಕ್ವೇಲರ್ ಕ್ವಾಂಟಿಟಿ. ವೆನ್ ಇಮ್ಮರ್ಸ್ಡ್ ಇನ್ ದ ವಾಟರ್ ಮಾಸ್ ಡಸ್ ನಾಟ್ ಚೇಂಜ್. ಒಂದು ಮಾಸನ್ನು ತೊಗೊಂಡ್ಬಿಟ್ಟು ನೀವು ನೀರು ಒಳಗಡೆ ಅದ್ದಿದ್ರೆ ಅದು ಯಾವ ಕಾರಣಕ್ಕೂ ಅದರ ತೂಕವನ್ನು ಕಳ್ಕೊಳ್ಳಲ್ಲ. ಬಟ್ ಅದೇ ವೆಯ್ಟನ್ನು ತೊಗೊಂಡು ಹೋಗ್ಬಿಟ್ಟು ನೀವು ನೀರಲ್ಲಿ ಅದ್ದಿದಾಗ ಇಟ್ ಲೂಸಸ್ ಇಟ್ಸ್ ವೆಯ್ಟ್. ದ ಯೂನಿಟ್ ಈಸ್ ಗ್ರಾಮ್ ಆ್ಯಂಡ್ ದ ಯೂನಿಟ್ ಆಫ್ ವೆಯ್ಟ್ ಈಸ್ ಆಲ್ಸೋ ಗ್ರಾಮ್. ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಮಾಸ್ ಆ್ಯಂಡ್ ವೆಯ್ಟ್. ನೆಕ್ಸ್ಟ್ ಕ್ಲಾಸನ್ನು ಮುಂದಿನ ಕ್ಲಾಸಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.